ಧರ್ಮಸ್ಥಳದಲ್ಲಿ ಶವಶೋಧ ಕಾರ್ಯ ಮುಂದುವರೆದಿದೆ. 13ನೇ ಪಾಯಿಂಟ್ನ ಪಕ್ಕದಲ್ಲಿ ಉತ್ಖನನವನ್ನು ಮುಂದುವರೆಸಿದ್ದಾರೆ. ಎಸ್ಐಟಿ ಶೋಧ ಅಂತ್ಯ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಎಸ್ಐಟಿ ಅಧಿಕಾರಿಗಳ ಜೊತೆ ಚರ್ಚೆ ಬಳಿಕ ಸರ್ಕಾರ ಅಧಿಕೃತ ಆದೇಶವನ್ನು ಮಾಡೋ ಸಾಧ್ಯತೆ. ಎಸ್ಐಟಿ ತನಿಖೆ ಮುಂದುವರಿಸಬೇಕಾ ಬೇಡವಾ? ಎಸ್ಐಟಿಯಿಂದಲೇ ಅಭಿಪ್ರಾಯವನ್ನ ಕೇಳೋದಕ್ಕೆ ಸರ್ಕಾರ ಮುಂದಾಗಿದೆ. ಎಸ್ಐಟಿ ತಂಡದ ಅಭಿಪ್ರಾಯದ ಮೇಲೆ ಸರ್ಕಾರದ ನಿರ್ಧಾರವನ್ನು ಪ್ರಕಟ ಮಾಡುವ ಸಾಧ್ಯತೆ. ಎಸ್ಐಟಿ ಮುಖ್ಯಸ್ಥ ಮಹಂತಿ ಜೊತೆ ಚರ್ಚೆ ನಡೆಸ್ತಾರೆ ಗೃಹ ಸಚಿವರು. ಬಳಿಕ ಸಿಎಂ ಜೊತೆ ಚರ್ಚೆ ಮಾಡ್ತಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಎಸ್ಐಟಿ ತನಿಖೆ ಅಗತ್ಯ ಇಲ್ಲ ಎಂಬ ಅಭಿಪ್ರಾಯ ಬಂದರೆ ಸ್ಥಗಿತದ ಬಗ್ಗೆ ಅಧಿಕೃತವಾಗಿ ನಿರ್ಧಾರವನ್ನ ಪ್ರಕಟ ಮಾಡುವಂತಹ ನಿರೀಕ್ಷೆ ಇದೆ. ಸದ್ಯ ಇಷ್ಟು ಬೆಳವಣಿಗೆಗಳು ಇವತ್ತಿನ ಈ ಕಾರ್ಯಾಚರಣೆ ಅಂತ್ಯವಾದ ನಂತರದಲ್ಲಿ ಆಗತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ. ಎಸ್ಐಟಿ ತನಿಖೆ ಮುಂದುವರಿಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸರ್ಕಾರ ನಾವು ಮಧ್ಯಪ್ರವೇಶ ಮಾಡಲ್ಲ, ಎಸ್ಐಟಿಗೆ ಅದರ ಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಬಂದಿತ್ತು. ಈಗ ಈ ನಿರ್ಧಾರ ಯಾರು ತಗೊಳ್ತಾರೆ? ಅದರ ಅಧಿಕೃತ ಘೋಷಣೆ ಯಾರಿಂದ ಹೊರಹೊಮ್ಮುತ್ತೆ? ದಿವ್ಯಜ್ಯೋತಿ, ಸರ್ಕಾರದಿಂದಲೇ ಅಧಿಕೃತ ಆದೇಶ ಆಗಬೇಕಾಗುತ್ತೆ. ಮುಖ್ಯಮಂತ್ರಿಗಳು ಈ ಕುರಿತು ನಿರ್ಧಾರವನ್ನು ಮಾಡ್ತಾರೆ. ಅದಕ್ಕೆ ಮುಂಚಿತವಾಗಿ ಎಸ್ಐಟಿ ಮುಖ್ಯಸ್ಥರನ್ನ ಇವತ್ತು ಈಗಾಗಲೇ ಗೃಹ ಸಚಿವರು ಅವರಿಗೆ ಬುಲಾವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅವರು ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದ್ರ ಮೇಲೆ ಗೃಹ ಸಚಿವರ ಜೊತೆ ಅವರ ಒಂದು ಸಭೆ ಕೂಡ ನಿಗದಿಯಾಗುತ್ತೆ. ಸಭೆ ಪಡೆಯಲ್ಲಿ ಅವರು ಕೊಡುವಂತ ಅಭಿಪ್ರಾಯ ಏನು ಅಂತ ಕೂಡ ಪ್ರಮುಖವಾಗುತ್ತೆ. ಪ್ರಣಬ್ ಮೋಹಂತಿಯವರು ಅಂದ್ರೆ ಎಸ್ಐಟಿಯ ತನಿಖೆಯ ಅಗತ್ಯತೆ ಇದೆಯಾ ಇಲ್ವಾ? ಯಾಕಂದ್ರೆ ಮೊದಲು ಅವರು ಹೇಳಿದಂತ 13 ಸ್ಥಳ ಇರ್ಬೋದು, ಅಥವಾ ಕೋರ್ಟ್ ಆದೇಶ ಆದಂತಿರ್ಬೋದು, ಅಥವಾ ಎಸ್ಐಟಿ ರಚನೆ ಮಾಡುವಾಗ ಸರ್ಕಾರಕ್ಕೆ ಇದ್ದಂತ ಉದ್ದೇಶ ಇರ್ಬೋದು, ಇವೆಲ್ಲವೂ ಕೂಡ ಬಹುತೇಕ ಒಂದು ಹಂತದಲ್ಲಿ ಫುಲ್ಫಿಲ್ ಆಗ್ತಾ ಬಂದಿರುವಂತದ್ದು. ಫಲಿತಾಂಶ ಏನು ಅನ್ನೋದು ಅಂತ ಬರುವಂತದ್ದು. ಆದ್ರೆ ಅವ್ರು ತೋರಿಸಿದಂತ ಹೇಳಿದಂತ ಸ್ಥಳಗಳು ಮತ್ತೆ ಎಸ್ಐಟಿಯ ತನಿಖೆಯ ಭಾಗ ಬಹುತೇಕ ಒಂದು ಹಂತದಲ್ಲಿ ಮುಕ್ತಾಯದ ಹಂತ ಅನ್ನುವಂತೆ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇದರ ಭಾಗವಾಗಿ ಎಸ್ಐಟಿಯನ್ನೇ ಒಂದು ಅಭಿಪ್ರಾಯವನ್ನು ಕೇಳಲಿಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಇನ್ನೂ ಎಸ್ಐಟಿಯ ತನಿಖೆ ಮುಂದುವರಿಕೆ, ಹೆಚ್ಚುವರಿ ತನಿಖೆಯ ಅಗತ್ಯತೆ ಇದೆಯಾ, ಅಥವಾ ಬಹುತೇಕ ತನಿಖೆ ಮುಕ್ತಾಯ ಹಂತಕ್ಕೆ ಬಂದಿದೆಯಾ ಅನ್ನುವಂಥದ್ದನ್ನ ಕೇಳಿ ಎಸ್ಐಟಿಯ ಮುಖ್ಯಸ್ಥರು ಏನು ಹೇಳ್ತಾರೆ ಅದನ್ನ ಗೃಹ ಸಚಿವರು ಆ ನಂತರದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಕುಳಿತು ಚರ್ಚೆ ಮಾಡ್ತಾರೆ ಅನ್ನೋ ತೀರ್ಮಾನ ಮಾಡಿರುವಂತದ್ದು. ಮುಖ್ಯಮಂತ್ರಿಗಳು ಅಂತಿಮ ನಿರ್ಧಾರವನ್ನ ಪ್ರಕಟಿಸಬಹುದು. ಅದು ಆದೇಶ ಆಗ್ಬಹುದು, ಅದು ಇವತ್ತು ಆಗ್ಬಹುದು, ನಾಳೆಯೂ ಆಗ್ಬಹುದು. ಆದ್ರೆ ಅಂತಿಮವಾದ ತೀರ್ಮಾನವನ್ನು ಮುಖ್ಯಮಂತ್ರಿಗಳೇ ಕೈಗೊಳ್ಳದಿರೋದ್ರಿಂದ ಎಸ್ಐಟಿಯ ಮುಖ್ಯಸ್ಥರ ಅಭಿಪ್ರಾಯದ ಮೇಲೆ ಸರ್ಕಾರ ತನ್ನ ತೀರ್ಮಾನವನ್ನ ಪ್ರಕಟಿಸುವಂತ ಸಾಧ್ಯತೆ ಇದೆ. ಮರು ಪರೀಕ್ಷೆಗೆ ಕೋರ್ಟ್ ಅರ್ಜಿ ಹಾಕೋ ವಿಚಾರದಲ್ಲಿ ಕೂಡ ಇವತ್ತಿನ ಚರ್ಚೆಯಲ್ಲೇ ಅದು ಕೂಡ ಒಳಪಡುತ್ತಾ ಸುಕೇಶ್? ಸದ್ಯಕ್ಕೆ ತನಿಖೆಯ ಭಾಗವಾಗಿ ತನಿಖೆ ಮುಂದುವರಿಸಬೇಕಾ ಬೇಡವಾ ಅನ್ನುವಂಥ ವಿಚಾರ. ಯಾಕಂದ್ರೆ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಹಲವು ಶಾಸಕರು ಬೇರೆ ಬೇರೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು, ಅಥವಾ ಅಲಿಗೇಷನ್ ಮಾಡಿದಂಥ ವ್ಯಕ್ತಿಯ ವಿಚಾರದಲ್ಲಿ ಏನು ಮುಂದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ಕೊಂಡಿದ್ರು. ಹಾಗಾಗಿ ಇವೆಲ್ಲ ವಿಚಾರಗಳು ಕೂಡ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕಾದಂಥ ಒತ್ತಡಕ್ಕೂ ಕೂಡ ಕಾರಣವಾಗಿರ್ಬೋದು. ಆದ್ರೆ ತೀರ್ಮಾನ ಮಾಡುವಾಗ ಅದು ನ್ಯಾಯಸಮ್ಮತವಾಗಿರಬೇಕು, ಯಾವುದೇ ಒತ್ತಡ ಅಥವಾ ಪ್ರಭಾವ ಇರಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ಬಂದಿರೋದ್ರಿಂದ ಇವತ್ತಿನ ಎಸ್ಐಟಿಯ ಮುಖ್ಯಸ್ಥರು ಕೊಡುವಂತಹ ಅಭಿಪ್ರಾಯ ಅಥವಾ ಹೇಳ್ತಕ್ಕಂಥ ಅಭಿಪ್ರಾಯ ಏನಿದೆ ಸಭೆಯಲ್ಲಿ, ಅದೇ ಎಲ್ಲವೂ ಅಂತಿಮವಾದ ತೀರ್ಮಾನವನ್ನು ಮಾಡುವಂತ ಸಾಧ್ಯತೆ ಇರುತ್ತೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಅನಾಮಿಕ ದೂರುದಾರನ ಹೇಳಿಕೆ ಆಧಾರದ ಮೇಲೆ ನಡೆದಂತಹ ಉತ್ಖನನ ಕಾರ್ಯ ಇವತ್ತಿಗೆ ಅಂತ್ಯ ಆಗುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನುವಂತಹ ಪ್ರಶ್ನೆಗೆ ಮೊಹಂತಿ ಅವರು ಸರ್ಕಾರ ಗೃಹ ಸಚಿವರನ್ನ ಭೇಟಿ ಮಾಡಿದ ನಂತರದಲ್ಲಿ ಗೃಹ ಸಚಿವರು ಮುಖ್ಯಮಂತ್ರಿಗಳಿಗೆ ತಿಳಿಸಿ ಆ ನಂತರ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ. ಆದರೆ ತನಿಖೆ ಅಂತೂ ಮುಂದುವರಿಯುತ್ತೆ. ಇಲ್ಲಿಯವರೆಗೂ ಈ ವ್ಯಕ್ತಿ ಏನು ಹೇಳಿದ್ದಾನೆ, ಇತರರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಅದರ ಬೇಸಿಸ್ ಮೇಲೆ ತನಿಖೆ ಅಂತ ಮುಂದುವರಿಯುತ್ತೆ.